ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ಮೊದಲೇ ಬಿಫೋರೇ ಹೇಳ್ತಾ ಇದ್ದೆ ನಾನು, ಆ್ಯಕ್ಟಿಂಗ್ ಅನ್ನೋದು ಬ್ಲಡ್ ಮುಖಾಂತರನೇ ಬಂದಿದೆ, ಡೈರೆಕ್ಷನ್ ಅನ್ನೋದು ಬ್ಲಡ್ ಮುಖಾಂತರ ಬಂದಿದೆ ಅಂತ. ಸುದೀಪ್ ಸರ್ ಇನ್ಸ್ಪಿರೇಷನ್, ತುಂಬ ಕಲಾವಿದರಿಗೆ ಇನ್ಸ್ಪಿರೇಷನು, ತುಂಬ ದೊಡ್ಡ ಫ್ಯಾನ್ ಬೇಸ್ ಹೊಂದಿರುವಂಥವ್ರು, ಅವ್ರ ಕುಟುಂಬದಿಂದ ಬಂದಿರುವಂಥವ್ರು. ತುಂಬ ಪ್ರಾಮಿಸಿಂಗಾಗಿ ಕಾಣಿಸ್ಬೇಕಾಗತ್ತೆ ಆನ್ ಸ್ಕ್ರೀನ್. ನೀವು ಕಥೆನೂ ಅಷ್ಟೇ ತುಂಬ ಇಂಪಾರ್ಟೆಂಟು, ಚಾಯ್ಸ್ ಮಾಡಬೇಕಾಗಿದ್ದು ಅದೆಲ್ಲ ಎಷ್ಟು ಡಿಫಿಕಲ್ಟ್ ಅನಿಸ್ತು? ಸುದೀಪ್ ಸರ್ ಯಾವ ರೀತಿ ಇನ್ಸ್ಪಿರೇಷನ್ ಆಗ್ತಾರೆ? ಆ್ಯಕ್ಚುಲಿ ನಮಗೇನು ಡಿಫಿಕಲ್ಟ್ ಅಂತ ಅನಿಸ್ಲಿಲ್ಲ ಈ ಪಿಕ್ಚರಲ್ಲಿ. ಬಿಕಾಸ್ ನಮಗೆ ಫಸ್ಟ್ ಇದ್ದಾಗ್ಲೂ ಓಕೆ, ನಮಗೆ ಗೊತ್ತು ಒಂದು ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ ನಮ್ಮ ಮೇಲೆ. ಸೊ ಅದ್ರ ಪ್ರಕಾರ ಒಂದು ಕಥೆನ ಆಯ್ಕೆ ಮಾಡ್ಕೊಳ್ಬೇಕು, ಒಂದು ಸ್ಕ್ರಿಪ್ಟ್ನ ಆಯ್ಕೆ ಮಾಡ್ಕೊಬೇಕಂತಿದ್ದಾಗ ನಮಗೆ ಇದ್ದಿದೆ ಒಂದಿಷ್ಟು. ಅಂದರೆ ಫಸ್ಟ್ ಆಫ್ ಆಲ್ ಓಕೆ, ಒಂದು ಆಲ್ರೆಡಿ ಒಂದು ಫ್ಯಾನ್ ಬೇಸ್ ಅಂತಿದೆ. ಅದು ನನ್ನ ಫ್ಯಾನ್ ಅಂತಲೂ ಹೇಳಲ್ಲ, ದೀಪ್ ಮಹಮ್ಮದ್ ಒಂದು ಫ್ಯಾನ್ ಬೇಸ್ ರೆಡಿ ಇದೆ, ದೇರ್. ಬಟ್ ಅದು ಏನೇ ಇದ್ರೂ ಅವ್ರು ಸಿನಿಮಾ ನೋಡಾದ್ಮೇಲೆ ಜಡ್ಜ್ಮೆಂಟ್ ತೊಗೊತಾರೆ. ಸೊ ಅದು ನಾವು ಯಾರು ಏನು ಅದು ಯಾವುದೂ ಮ್ಯಾಟರ್ ಆಗೋಲ್ಲ, ಸಿನಿಮಾ ಚೆನ್ನಾಗಿರ್ಬೇಕು ಫಸ್ಟು. ಸೊ ಈ ಕತೆ ಕೇಳಿದಾಗ ನನಗೆ ಅದೇ ಅನಿಸಿದೆ, ಓಕೆ ತುಂಬ ರೂಟೆಡ್ ಆಗಿದೆ. ನಮ್ಮ ಒಂದು ಮೈಸೂರು ಅನ್ನೋ ಒಂದು ಊರಲ್ಲಿ ತುಂಬ ರೂಟೆಡ್ ಕತೆ ಇದು. ನನಗೆ ಅದು ಫಸ್ಟ್ ಇಷ್ಟ ಆಯಿತು. ಅದಾದಮೇಲೆ ಪಚ್ಚ ಅನ್ನೋ ಕ್ಯಾರೆಕ್ಟರ್ದು ಒಂದು ಗ್ರಾಫ್ ಇಷ್ಟ ಆಯಿತು ನನಗೆ. ಸೊ ಸುದೀಪ್ ಸರು ಕತೆ ಕೇಳಾದ್ಮೇಲೆ ಅವ್ರಿಗೆ ಅನಿಸ್ತು, ಓಕೆ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಒಂದು ಟಿಪಿಕಲ್ ಲಾಂಚ್ ಸಿನಿಮಾನ ಟ್ರೀಟ್ ಮಾಡೋದು ಬೇಡ, ಇದು ಓವರಾಗಿ ಕಮರ್ಷಿಯಲು ಬೇಡ, ಅದು ಯಾವುದು ಬೇಡ, ಕತೆನ ನೋಡೋಣ ಫಸ್ಟು. ಸೊ ಅವ್ರಿಗೆ ಕತೆ ಇಷ್ಟ ಆಯಿತು. ಮತ್ತು ನಾನು ಹೇಳ್ದಂಗೆ ಗ್ರಾಫ್ ಇಷ್ಟ ಆಯಿತು, ಬರೋ ಕ್ಯಾರೆಕ್ಟರ್ಸ್ ಇಷ್ಟ ಆಯಿತು, ಒಂದು ಮೂಡ್ ಇಷ್ಟ ಆಯಿತು ಸಿನಿಮಾದು. ಸೊ ಅದಾದಮೇಲೆ ಕೂತ್ಕೊಂಡು ಒಂದಿಷ್ಟು ರಿವಿಷನ್ಸ್ ಎಲ್ಲ ಮಾಡಿದ್ವಿ, ಒಂದಿಷ್ಟು ಸೀನ್ಸ್ನ ಚೇಂಜ್ ಮಾಡಿದ್ವಿ. ಸೊ ಅದರಲ್ಲೆಲ್ಲ ತುಂಬ ಕೂತ್ಕೊಂಡು ನಮ್ಮ ಜೊತೆನೇ ಇದ್ದು ಹೆಲ್ಪ್ ಮಾಡಿ, ಸೊ ಅದೆಲ್ಲ ಮಾಡಿದ್ರು ಅವರು. ಯಾವ ರೀತಿ ಈ ರೀತಿ ಇರಬೇಕು ನೀವು ಅಂದರೆ ಶಿಸ್ತು ಅನ್ನೋದು ಹೇಳ್ಕೊಡ್ತಾನೆ ಇರ್ತಾರೆ. ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಬಂದಿರೋದ್ರಿಂದ ನಿಮಗೂ ಗೊತ್ತಿರುತ್ತೆ. ಬಟ್ ಮಾಮ ಅಂತ ಬಂದಾಗ ಯಾವ ರೀತಿ ಸಜೆಷನ್ಸ್ ಕೊಡ್ತಾಯಿದ್ರೆ ಈ ಸಿನಿಮಾಗೆ ಈ ರೀತಿ ಪ್ರಿಪೇರ್ ಆಗಬೇಕು, ನೀನು ಈ ರೀತಿ ಕಾಣಿಸ್ಬೇಕು ಅನ್ನೋ ಒಂದು ಆ್ಯಂಗಲ್? ಕೆಲವ್ರು ಹೇಳ್ತಾಯಿದ್ರು, ಅಂದರೆ ಫಸ್ಟಲ್ಲಿ ಹೇಳಿದ್ರು ಅಷ್ಟೇ, ಅದಾದಮೇಲೆ ಹೇಳೋಕೆ ಹೋಗಲಿಲ್ಲ. ಬಿಕಾಸ್ ಅವ್ರಿಗೂ ಗೊತ್ತು, ಅಂದರೆ ತುಂಬ ಹೇಳೋಕೆ ಹೋದರೆ ಅದು ಒಂಥರ ನನ್ನ ತಲೆಗೂ ಒಂಥರ ಕರಪ್ಟ್ ಆಗ್ಬೋದು ಕೆಲವುದೆಲ್ಲ ಅಂತ. ಈ ಜಸ್ಟ್ ಲೆಟ್ ಮೀ ಬಿ, ಅಂದರೆ ಓಕೆ ಹೋಗಿ ಚಿನ್ನ ಮಜಾ ಮಾಡು ಅಷ್ಟೇ, ಬಟ್ ಕೆಲಸ ಮಾಡು, ಕರೆಕ್ಟಾಗಿ ಕೆಲಸ ಮಾಡು, ಬಟ್ ಮಜವಾಗಿ ಮಾಡು. ಅಂದರೆ ನೀನು ಗೊತ್ತಾಗ್ಬೋದು, ಹೋಗ್ತಾ ಆ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ ನಿನ್ನ ಒಳಗಡೆ. ಓವರಾಗಿ ಸ್ಟ್ರೆಸ್ ಮಾಡ್ಕೊಂಡು ಹೋಗ್ಬೇಡ, ಹಿಂಗೆ ಇರಬೇಕು ಹಂಗೆ ಇರಬೇಕು ಆ ಥರದ್ದೆಲ್ಲ ಏನು ಹೇಳಿಲ್ಲ ನನಗೆ, ಥ್ಯಾಂಕ್ಫುಲಿ. ಇಲ್ಲಾಂದರೆ ನನಗೆ ಯಾವ ರೇಂಜಿಗೆ ಸ್ಟ್ರೆಸ್ ಆಗಿರ್ಬೋದು. ಸೊ ಥ್ಯಾಂಕ್ಫುಲಿ ಆ ಥರದ್ದೆಲ್ಲ ಏನು ಹೇಳಿಲ್ಲ. ಬಟ್ ಕೆಲವು ಫೈಟ್ ಸೀಕ್ವೆನ್ಸಲ್ಲಿ ಮೂವ್ಮೆಂಟ್ ಹೆಂಗಿರಬೇಕು, ಒಂದು ಹೊಡೆದಾದ್ಮೇಲೆ ಲುಕ್ ಹೆಂಗೆ ಕೊಡಬೇಕು, ಸೊ ಈ ಥರದ್ದೆಲ್ಲ ಸಣ್ಣ ಪುಟ್ಟ, ಅಂದರೆ ಜಸ್ಟ್ ಕಾನ್ವರ್ಸೇಷನಲ್ಲಿ ಮಾತಾಡ್ತಾ ಇದ್ದೀವಿ ಎಲ್ಲ, ಕೂತ್ಕೊಂಡು ಹಿಂಗೆ ಮಾಡಬೇಕು ಅಂತ ಏನು ಹೇಳಿಲ್ಲ ಅವರು. ಸೊ ದ್ಯಾಟ್ ವಾಸ್ ನೈಸ್. ಅಂದರೆ ಪ್ಲಸ್ ಇಷ್ಟು ವರ್ಷ ನಾವು ನೋಡ್ಕೊಂಡು ಬಂದಿರೋದಲ್ವ, ಕೆಲಸ ಮಾಡಿದ್ದೀನಿ ಸಿನಿಮಾದಲ್ಲೂ. ಸೊ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸೊ ಆ ನಂಬಿಕೆನೂ ಇತ್ತು ಅವರಲ್ಲಿ, ಓಕೆ ಇವನು ಮಾಡ್ತಾನೆ, ಏನೋ ಒಂದು ಮಾಡ್ತಾನಂತ ಒಂದು ನಂಬಿಕೆ ಇತ್ತು. ಸೊ ಥ್ಯಾಂಕ್ಫುಲಿ ಇಟ್ ವರ್ಕ್ಡ್ ಔಟ್.